ನೂತನ ಸ್ವರ್ಗಾಧೀಶ ರಾವಣೇಶ್ವರನ ಸಿಂಹಾಸನಾರೋಹಣಕ್ಕೆ ಜೈಕಾರ ಮಾಡುವುದಿಲ್ಲವೇ? ಸ್ವರ್ಗಾಧೀಶ್ವರ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ದೇವೇಂದ್ರ, ನಿನ್ನೆದುರೇ ನಾನು ಸಿಂಹಾಸನವನ್ನಗೇರಿದರೂ ಹೇಡಿಯಂತೆ ಸುಮ್ಮನೆ ನಿಂತಿರುವೆಯಲ್ಲ. ನಿನಗೆ ವಜ್ರಾಯುಧ ಬೇಕೆ? ಅದನ್ನು ಮಕ್ಕಳಿಗೆ ಆಡಲು ಕೊಡು. ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವೂ ನನ್ನದಾಗಿವೆ. ಆದರೆ ಅವ್ಯಾವೂ ನನಗೆ ಹೆಸರು ಕೊಡುವುದಿಲ್ಲ. ಸ್ವರ್ಗಲೋಕದ ಈ ಅಪ್ಸರಿಯರು ಅಪ್ರತಿಮ ಸುಂದರಿಯರೆಂದು ಹೇಳುತ್ತಾರೆ. ಇವರನ್ನು ನನ್ನ ಪುಷ್ಪಕ ವಿಮಾನ ಏರಲು ಹೇಳು. ಇವರ ಗಾನ ನೃತ್ಯಗಳು ಲಂಕೆಯಲ್ಲೂ ನಡೆದು ಈ ಸ್ವರ್ಗವು ಕಳಂಕಿಸಿ ಲಂಕೆಯು ಪ್ರಸಿದ್ಧಿಯಾಗಲಿ. ಈ ಸುಂದರಿಯರೆಲ್ಲರ ಈ ಸ್ವರ್ಗವನ್ನು ನೀನೇ ಆಳಿಕೊ. ನಾನು ಇವರೊಂದಿಗೆ ತೆರಳುತ್ತೇನೆ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಸ್ವರ್ಗಾಧೀಶ ರಾವಣೇಶ್ವರನಿಗೆ ಜಯವಾಗಲಿ. ಅಮಾತ್ಯರೇ, ಈ ಪುಷ್ಪಕ ವಿಮಾನ ಏಕೆ ನಿಂತಿತು? ಪ್ರಭು, ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಜ್ವಾಲೆಯು ತಡೆ ಹಿಡಿದಿದೆ. ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ? ಅವಳು ಯಾರು? ಅವಳ ಉದ್ದೇಶವೇನೆಂದು ಈ ಕೂಡಲೇ ತಿಳಿದು ಬನ್ನಿ. ಅಪ್ಪಣೆ ಪ್ರಭು. ಆ ತಪಸ್ವಿನಿಯ ಹೆಸರು ವೇದವತಿ. ಆಕೆ ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ ತಪಸ್ಸು ಮಾಡುತ್ತಿರುವ. ಸಾಕು ಸಾಕು. ಆ ದಾನವ ಶತ್ರು, ಕಪಟಿ, ಕುತಂತ್ರಿ, ಆ ಮಾಯಾವಿ ವಿಷ್ಣುವನ್ನು ವರಿಸುವ ಉದ್ದೇಶದಿಂದ ತಪಸ್ವಿನಿಯು ತಪಸ್ಸು ಮಾಡುತ್ತಿರುವಳೆ. ಅವಳ ತಪಸ್ಸು ಎಂದಿಗೂ ಫಲಿಸಬಾರದು. ಅವಳು ವಿಷ್ಣುವನ್ನು ವರಿಸದೆ ನನ್ನ ವಶಳಾಗಬೇಕು. ಅವಳು ಈ ಸುಂದರಿಯರೊಡಗೂಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ. ಅದು ಅಸಾಧ್ಯವೆನಿಸುತ್ತದೆ ಪ್ರಭು. ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ. ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ. ಎಂತಹ ಅಪ್ರತಿಮ ಸೌಂದರ್ಯದ ಖಣಿ! ಈ ಸ್ವರ್ಗ ಸುಂದರಿಯರಲ್ಲೂ ಕಾಣದ ಅಪ್ರತಿಮ ಅನುಪಮ ಲಾವಣ್ಯವತಿಯನ್ನು ಕಂಡ ಮೇಲೂ ಇವಳು ಶತ್ರುವಿಷ್ಣುವನ್ನು ವರಿಸಲು ಬಿಟ್ಟರೆ ನನ್ನಂತಹ ವಿವೇಕಿ ಈ ತ್ರಿಭುವನಗಳಲ್ಲೇ ಇರುವುದಿಲ್ಲ. ಎಲೈ ಅಪ್ಸರೆಯರೇ, ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆದುರು ಮೀನುಕು ಹುಳಗಳಂತೆ ಕಾಣುತ್ತಿರುವಿರಿ. ಅವಳನ್ನು ಕಂಡ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ತೊಲಗಿ ಇಲ್ಲಿಂದ. ನಾವು ಆ ವೇದವತಿಯನ್ನು ವರಿಸಿ ಲಂಕೆಗೆ ಕರೆದೊಯ್ಯುತ್ತೇವೆ. ಹಾಗೆ ಯೋಚಿಸುವುದು ಸೂಕ್ತವಲ್ಲವೆಂದು ವೇದವತಿಯನ್ನು ಸಾಮಾನ್ಯವಾದ ಗತಿಯಲ್ಲಿ ಕೇಳಿದ ನನಗನ್ನಿಸುತ್ತೆ. ಯಾರು ಆ ಸಾಂಬ?
ಮಹಾಪರಾಕ್ರಮಶಾಲಿ. ಆತನು ತಮ್ಮ ಹಾಗೆ ವೇದವತೆಯನ್ನು ಕಂಡು ಮೋಹಿಸಿದನು. ಮೋಹಿಸಿದ ಸಾಂಬನನ್ನೇ ತನ್ನ ನೋಟವನ್ನು ಸುಟ್ಟು ಭಸ್ಮ ಮಾಡಿದನು. ಅಮಾತ್ಯ, ನಿನ್ನ ಈ ಕಥೆಯನ್ನು ಕೇಳಿದ ಮೇಲೆ ನನಗೆ ಇವಳನ್ನು ವರಿಸುವ ಆಸೆ ಬಲವಾಗುತ್ತಿದೆ. ಪ್ರಭು, ಪರಾಕ್ರಮಶಾಲಿ ಸಾಂಬನನ್ನೇ ನೆಟ್ಟ ನೋಟದಿಂದ ಸುಟ್ಟು ಭಸ್ಮ ಮಾಡಿದವಳು ಇವಳು ಎಂದು ತಿಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ. ಅವಿವೇಕಿ ಅಮಾತ್ಯ, ನೀನು ಹೇಳಿದ್ದು ಸಾಂಬನ ಕಥೆ. ಇವನು ರಾವಣ, ಸಾಮಾನ್ಯ ಸಾಂಬನಲ್ಲ. ದಶ ದಿಕ್ಕುಗಳನ್ನೇ ಗೆದ್ದ ದಶಕಂಠ ರಾವಣ. 3 ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದುಗೂಡಿ ಸಿಟ್ಟಾಗಿ ದಾಳಿ ಮಾಡಿದರು. ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು. ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು? ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗುವುದು. ಆಗಲೇ ಬೇಕು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅವಳನ್ನು ಬೇಡವೆನ್ನುವುದನ್ನು ಮಾಡಲೇಬೇಕು ಅರ್ಥ ಮಾಡುವುದು ನಮ್ಮ ಪ್ರಭುಗಳ ಗುರುತುಗಳು. ಇಲ್ಲಿ ಪ್ರಣಯವಾಗುವುದು ಪ್ರಳಯವಾಗುವುದು ಎಂತಹ ಅಪೂರ್ವ ರೂಪರಾಶಿ. ತ್ರಿಭುವನ ಸುಂದರಿ, ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ. ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ. ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣ್ಯವತಿಯೇ, ಒಮ್ಮೆ ಕಣ್ತೆರೆದು ನನ್ನನ್ನು ನೋಡುವಂತವಳಾಗು. ಅಯ್ಯೋ ಪುರುಷನೇ, ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದುದು. ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು. ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕರ. ಸುಂದರಿ, ನೀನಿನ್ನು ಅವಿವಾಹಿತ. ಪುರುಷನು ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ. ಪ್ರಕೃತಿ ನಿಯಮ. ನಾನು ಅವಿವಾಹಿತಳಾಗಿರಬಹುದು, ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ಈ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ. ನೀನು ನನ್ನೊಡನೆ ಮಾತನಾಡುವುದು, ನನ್ನನ್ನು ಕಾಮ ಮೋಹಗಳಿಂದ ನೋಡುವುದು, ನನ್ನನ್ನು ವರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ. ಸುಂದರಿ, ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನು, ಮಹಾ ತಪಸ್ವಿಯಾದ ಪೌಲಸ್ತ್ಯನ ಪೌತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಹುಟ್ಟಿನಿಂದಲೇ ಬೇಕಾದಷ್ಟು ಆಗಿದೆ. ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು, ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪೌರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ, ಪ್ರೇಮಾಚಾರವೆಂದು ಸರ್ವಮಾನ್ಯವಾಗುತ್ತದೆ.
ಪುರುಷನೇ, ನನ್ನ ಪ್ರೇಮ, ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ, ವಿನಂತಿಯಾಗಲಿ, ನೀತಿಯಾಗಲಿ, ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ. ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ. ಏ ಸುಂದರಿ, ಹೆಣ್ಣು ಚಂಚಲೆಯನ್ನು ನಾನು ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣವುಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ನನ್ನನ್ನು ವರಿಸಲು ಸಿದ್ಧಳಾಗುವುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಎಲೆ ಪುರುಷನೇ, ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಗುಣವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ. ಸುಂದರಿ, ನಾನಾರು ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ. ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನಗಿದೆ ಅದರ ಅವಶ್ಯಕತೆ ನನಗಿದೆ. ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ. ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಪೌರುಷದ ಪರಿಚಯವನ್ನು ನಾನು ನಿನಗೆ ಮಾಡಿದ್ದೇನೆ. ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು. ಇದೆಲ್ಲ ಈ ಸುಂದರಿಯ ಜಂಬಳ ಮಾತುಗಳು. ಪುರುಷನ ಪೌರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಲಿಪ್ತತೆಯ ನಾಟಕ ಮಾಡುತ್ತಾ ಪುರಹದೂರಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ಎಷ್ಟೋ ಹೆಣ್ಣುಗಳನ್ನು ನಾನು ಬಲ್ಲೆ. ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು. ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ. ನನ್ನ ಬಗ್ಗೆ ನಾನದನ್ನು ನಿನಗೆ ತಿಳಿಸಲೇಬೇಕಾಗಿದೆ. ನಾನು ಸಾಮಾನ್ಯನಲ್ಲ ಸುಂದರಿ. ದಶಕಂಠ ರಾವಣ ಚತುರ್ಮುಖ ಬ್ರಹ್ಮನನ್ನೇ ನನ್ನ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡು ಅಧೇಯವಾದ ವರಗಳನ್ನು ಪಡೆದ ಮಹಾತಪಸ್ವಿ. ಆ ಶಿವನ ವಾಸವಾದ ಕೈಲಾಸವನ್ನೇ ನಂದಿ ಬಾಹುಗಳಿಂದ ಎತ್ತಿ ಅಲುಗಾಡಿಸಿದ ಸಾಕ್ಷಣಿ. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳಗಳನ್ನು ಒಳಗೊಂಡು ಸಿಗುವಗಳಲ್ಲೇ ಈ ರಾವಣನನ್ನು ಗೆಲ್ಲಬಲ್ಲ ವೀರ ಯಾರೂ ಇಲ್ಲ. ಸ್ವರ್ಗಕ್ಕೂ ಮೀರಿದ ಹಾಲಂತೆಯ ಒಡೆಯ. ಕ್ಷಣ ಮಾತ್ರದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸಬಲ್ಲ ಪುಷ್ಪಕ ವಿಮಾನದ ಪ್ರಭು. ಯಾವಾಗ ಬೇಕಾದರೂ ಯಾವ ರೂಪವನ್ನು ಹೊಂದಬಲ್ಲ ಕಾಮರೂಪಿ. ನಿನ್ನಲ್ಲಿ ನನಗೆ ಅದೆಂತಹ ಮೋಹವುಂಟಾಗಿದೆ ಎಂದು ತಿಳಿದು ಸಂತೋಷ ಪಡು ಸುಂದರಿ. ಈ ನಿರರ್ಥಕವಾದ ತಪಸ್ಸನ್ನು ಬಿಟ್ಟು ನನ್ನನ್ನು ಈ ಕೂಡಲೇ ವರಿಸಿ ಆಲಂಗಿಸು. ಸಾಕು ಮಾಡು ನಿನ್ನ ಅವಿವೇಕತನವನ್ನು. ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯ ಉಂಟಾಗುತ್ತಿದೆ. ಹೆಣ್ಣುಗಳೆಂದರೆ ಪುರುಷನ ಕಾಮ, ಮೋಹ, ವೈಭವಕ್ಕೆ ಒಳಗಾಗುತ್ತಾ ನಿನ್ನಂಥವರಿಗೆ ವಶವಾಗುತ್ತಾರೆ ಎಂಬುದು ತಾನೇ ನಿನ್ನ ತಿಳುವಳಿಕೆ. ನಿನ್ನ ಅಂತಹ ತಿಳುವಳಿಕೆಗೆ ನನ್ನ ಧಿಕ್ಕಾರವಿರಲಿ. ಒಂದು ಮಾತು ಹೇಳುತ್ತೇನೆ, ತಿಳಿದುಕೋ. ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ನೀನಿಂದ ತೆರಳುವುದು ಸೂಕ್ತ. ಸೌಂದರ್ಯದ ಮನದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವೆಯಲ್ಲ. ಇನ್ನು ನಿನ್ನನ್ನು ಒಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಎಳೆದೊಯ್ದು ಆನಂದಿಸುತ್ತೇನೆ. ನೀಚ! ದೂರ ಸರಿ! ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯ. ಸರ್ವವನ್ನು ನಾಶ ಮಾಡುವವನು ನಾನು.
ನಿನ್ನ ಈ ಸಿಟ್ಟಿನ ದೃಷ್ಟಿಗೆ ಸುಟ್ಟು ಹೋಗಲು ನಾನು ಆ ಸಾಂಬನಲ್ಲ, ರಾವಣ. ನಡೆ ಹೋಗೋಣ. ಎಲೆ ನೀಚನೆ, ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮ ಹುಳುವೆ. ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಸ್ಪರ್ಶದಿಂದ ಮಲಿನವಾದ ಈ ನನ್ನ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ. ಬೇಡ ಸುಂದರಿ, ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯರ್ಥಗೊಳಿಸಬೇಡ. ನಾನು ನಿನ್ನನ್ನು ಪಡೆಯುತ್ತೇನೆ. ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ. ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ. ಬೇಡ ಸುಂದರಿ, ಬೇಡ. ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ. ಛೀ ನೀಚ, ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಹೇ ಸುಂದರಿ, ನೀನೆಂತಹ ಅವಿವೇಕಿ. ಹೇ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ.